ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಅಂತ. ನಾನು IIT ಪ್ರೊಫೆಸರು. ಮುಂಚೆ ಒಂದು 40 ವರ್ಷ ವಿಜ್ಞಾನಿಯಾಗಿ ಕೆಲಸ ಮಾಡಿದೆ. ನಾನು ಮತ್ತು ಮೈಂಡ್ಸೆಟ್ ಕೋಚ್ ಆದ ಮಹೇಶ್ ಮಾಷಾಳ್ ಅವರು ಮತ್ತು ಉಳಿದ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಎಜುಕೇಷನ್ ಸಿಸ್ಟಮಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡಿ ಈ ಮೈಂಡ್ ವೇವ್ ಎಡ್ಯು ಹಬ್ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ. ಇಲ್ಲಿ 21st ಸೆಂಚುರಿಗೆ ಬೇಕಾದ ಎಜುಕೇಷನ್ ಮಾಡಬೇಕಂದ್ರೆ ಟೀಚರ್ಗಳನ್ನ ಹೇಗೆ ಎಂಪವರ್ ಮಾಡಬೇಕು ಅನ್ನೋದೇ ಮೇನ್ ಉದ್ದೇಶ. ಬರ್ರಿ ಹೋಗೋಣ, ಒಂದು ಕಡೆ ನಮ್ಮ ಎಡ್ಯು ಹಬ್ಬನ್ನು ಒಂದು ರೌಂಡ್ ಹೊಡೆದು ಬರೋಣ. ಇಲ್ಲಿ ಏನೇನು ಫೆಸಿಲಿಟಿ ಅನ್ನೋದು ನಿಮಗೆ ಕಾಣ್ತದೆ. ಈಗ ಮೊದಲಿಗೆ ನಮ್ಮದು ಒಂದು ಕಾಮನ್ ಲೈಬ್ರರಿ, ರೀಡಿಂಗ್ ರೂಮ್ ಅಷ್ಟೇ ಅಲ್ಲ, ನಮ್ಮ ಗುರುಗಳಾದ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರ ಒಂದು ಮ್ಯೂಸಿಯಮನ್ನು ಕ್ರಿಯೇಟ್ ಮಾಡಿದ್ದೀವಿ. ಈ ರೂಮಲ್ಲಿ ನೋಡಿ, ಇದು ನಮ್ಮ ಲೈಬ್ರರಿ. ಇದು 24/7 ಲೈಬ್ರರಿ, ಏರ್ ಕಂಡೀಷನ್ ಲೈಬ್ರರಿ. ಆದ್ದರಿಂದ ನಮ್ಮ ಇಲ್ಲಿ ಬಂದ ಶಿಕ್ಷಕರಿಗೆ ಇದೊಂದು ಅವಕಾಶ ಕೊಡಲಿಕ್ಕೆ, ಅಭ್ಯಾಸ ಮಾಡಲು ಅವಕಾಶ ಕೊಡಲಿಕ್ಕೆ ಇದನ್ನು ಮಾಡಿದ್ವಿ. ಪ್ಲಸ್ ಇದೊಂದು ಡಿಸ್ಕಷನ್ ಟೇಬಲ್, ಇಲ್ಲಿ ಕೂತು ಚರ್ಚೆಗಳು ಆಗ್ತವೆ. ಅಷ್ಟೇ ಅಲ್ಲದೆ ನೀವೆಲ್ಲ ಈಗ ಸುತ್ತ ನೋಡ್ತಿದ್ದೀರಲ್ಲ, ಇದು ಭಾರತ ರತ್ನ ಪ್ರೊಫೆಸರ್ CNR ಅವರ ಮ್ಯೂಸಿಯಂ. ಅವರ ಜೀವನ, ಅವರ ಅಚೀವ್ಮೆಂಟ್ಸು, ಇಲ್ಲೆಲ್ಲ ಅವರ ಮೆಡಲ್ಗಳೆಲ್ಲ ಇದ್ದಾವೆ. ಈ ಕಡೆ ಬಂದರೆ ಅವರು ಬರೆದ ಪುಸ್ತಕಗಳು ಇದೆಲ್ಲ ಇದೆ. ನಿಮಗೆಲ್ಲ ಗೊತ್ತಿದ್ದಂಗೆ CNR ರಾವ್ ಈಗಿನ ಕಾಲದ ಲಿವಿಂಗ್ ಲೆಜೆಂಡ್ ಆಫ್ ಸೈನ್ಸ್. ಸುಮಾರು 1700 ರಿಸರ್ಚ್ ಪೇಪರ್ಗಳು, 65 ಬುಕ್ಸು, 88 ಆನರರಿ ಡಾಕ್ಟರೇಟ್ಸು, ಆಮೇಲೆ ದೇಶ ವಿದೇಶಗಳಿಂದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಒಂದು 10. ಈ ಥರ ಒಂದು ಅದ್ಭುತ ಸುಮಾರು 200 ಜನ ಅವರ ಕೈಯಲ್ಲಿ PhD ಮಾಡಿದ್ದಾರೆ. ಇಂಥ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಭಾರತದಲ್ಲಿದ್ದಾನೆ, ಅದು ಕನ್ನಡಿಗರು ಅನ್ನೋದು ನಮಗೆ ಭಾಳ ಹೆಮ್ಮೆಯ ವಿಷಯ. ಆದ್ದರಿಂದ ನಮ್ಮ ಗುರುಗಳಿಗೆ ಒಂದು ಟ್ರಿಬ್ಯೂಟ್ ಅಂತ ಹೇಳಿ ಒಂದು ಚಿಕ್ಕ ಮ್ಯೂಸಿಯಂ ಮಾಡಿದ್ದೀವಿ. ದಿಸ್ ವಿಲ್ ಬಿಕಮ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ದಿ ಚಿಲ್ಡ್ರನ್ ಆ್ಯಂಡ್ ದಿ ಟೀಚರ್ಸ್ ಹು ಕಮ್ ಆ್ಯಂಡ್ ವಿಸಿಟ್ ಅವರ್ ಮೈಂಡ್ ವೇವ್ ಎಡ್ಯು ಹಬ್. ಈಗ ಇಲ್ಲಿಂದ ಮತ್ತೆ ಮುಂದೆ ಹೋಗೋಣ. ನಮ್ಮ ಆ್ಯಕ್ಚುಲಿ ಈಗ ಹಬ್ಬಲ್ಲಿ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾಸ್ ರೂಮಲ್ಲಿ ನೋಡೋಣ. ಇದು ಮಧ್ಯ ಒಂದು ಓಪನ್ ಸ್ಪೇಸು. ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀವಿ. ಆದರೂ ಅಷ್ಟೇ ಅಲ್ಲ, ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳನ್ನು ಇಲ್ಲಿ ಮಾಡ್ತೀವಿ. ಯಾವಾಗಲೂ ನಮಗೆ ಬುದ್ಧನ ಪ್ರೇರಣೆ ಇರಲಿ. ಯಾಕಂದರೆ ಬುದ್ಧ ಅಂದರೆ ನಮ್ಮ ಪ್ರಕಾರ ಜ್ಞಾನದ ದೇವರು. ಆದ್ದರಿಂದ ಬುದ್ಧನ ಒಂದು ಚಿಕ್ಕ ಇದು ಎಂಬ್ಲೆಮ್ ಇದೆ ಇಲ್ಲಿ. ಪ್ಲಸ್ ಪರಿಸರ ಆದಷ್ಟು ನಾವು ಹಸಿರಾಗಿ ಇಡೋಣ, ಅದ್ಭುತವಾದ ಪರಿಸರ ಕ್ರಿಯೇಟ್ ಮಾಡೋಣ ಅನ್ನೋದನ್ನು ಇಲ್ಲಿ ಮಾಡಿ ತೋರಿಸಿದ್ದೀವಿ. ನೀವು ಇಲ್ಲಿ ಬಂದು ನೋಡಿದರೆ ತುಂಬ ಚೆನ್ನಾಗಿ ಆಗುತ್ತದೆ. ಯಾವಾಗಾದ್ರು ಬನ್ನಿ. ನೀವೆಲ್ಲ ನೋಡ್ದಂಗೆ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಫೆಸಿಲಿಟಿ ಇದೆ, ಬ್ಲ್ಯಾಕ್ ಬೋರ್ಡ್ ಫೆಸಿಲಿಟಿ ಇದೆ. ಇದನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು, ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ಈ ಕ್ಲಾಸ್ ರೂಮಲ್ಲಿ ನಾವು ಕಲಿಸ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಪಾರ್ಟಿಸಿಪೆಂಟ್ಸ್ ಬಂದು ಅವರವರ ಕ್ಲಾಸ್ಗಳನ್ನು ರಿಪೀಟೆಡಾಗಿ ಮಾಡಿ, ಪ್ರಾಕ್ಟಿಕಲ್ ಆಗಿ ಮಾಡಿ, ಪಾಠ ಹೇಗೆ ಮಾಡಬೇಕು, ಪೆಡಗಾಜಿ ಇನ್ವಾಲ್ವ್ ಮಾಡಬೇಕು, ಮಕ್ಕಳನ್ನ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅನ್ನೋ ಎಲ್ಲ ಪಾಠಗಳನ್ನು ಅವ್ರ ಹತ್ರ ನಮ್ಮ ಬಂದ ಟ್ರೈನಿಂಗಲ್ಲಿ 6-7 ಸರ್ತಿ ಮಾಡಿಸಿ ಆ ಎಕ್ಸ್ಪರ್ಟೈಸ್ ಬರೋ ಥರ ಮಾಡೋಕ್ಕೆ ಇದೊಂದು ಕ್ಲಾಸ್ ರೂಮ್. ಅಷ್ಟೇ ಅಲ್ಲ, ಇಲ್ಲಿ ಅದ್ಭುತವಾದ ರಿಸೋರ್ಸ್ ಪರ್ಸನ್ಸ್ ಬರ್ತಾರೆ. ಸಾಕಷ್ಟು ಸೈಂಟಿಸ್ಟ್, ಭಾಳ ಫೇಮಸ್ ಸೈಂಟಿಸ್ಟು, ಎಸ್ಟಾಬ್ಲಿಷ್ಡ್ ಪ್ರೊಫೆಸರ್ಸು ಅವರೆಲ್ಲ ಬಂದು ಇಲ್ಲಿ ಕ್ಲಾಸ್ ತೊಗೊಳ್ತಾರೆ. ಅವರವರ ಹೊಸ ಹೊಸ ವಿಚಾರಗಳನ್ನ ನಮ್ಮ ಟೀಚರ್ಸಲ್ಲಿ ಇಂಪ್ಯಾಕ್ಟ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಕ್ಲಾಸ್ ರೂಮ್ ನೋಡ್ಕೊಂಡು ಬಂದ್ವಿ, ರೆಗ್ಯುಲರ್ ಥಿಯೇಟರ್ ಸ್ಟೈಲ್ ಕ್ಲಾಸ್ ರೂಮ್ ನೋಡ್ಕೊಂಡು ಬಂದ್ವಿ. ಈಗ ಬಂದು ವಿಜ್ಞಾನದ ಲ್ಯಾಬ್ರೇಟ್ರಿ, ಸೈನ್ಸ್ ಲ್ಯಾಬ್ರೇಟ್ರಿನ ನೋಡೋಣ. ಇದು ನಮ್ಮ ಕೊಲಾಬ್ರೇಷನ್ ವಿತ್ ಅ ಕಂಪನಿ ಕಾಲ್ಡ್ ಎಕ್ಸ್ಪೆರಿಮೆಂಟರ್ ಅನ್ನೋರ ಜೊತೆಗೆ ಒಂದು ಕೊಲಾಬ್ರೇಷನ್ ಮಾಡಿ ಈ ಲ್ಯಾಬ್ರೇಟ್ರಿನ ಎಸ್ಟಾಬ್ಲಿಷ್ ಮಾಡಿದ್ವಿ. ನೀವು ನೋಡಿದರೆ ಇಲ್ಲಿ ಮಾಡ್ಯುಲರ್ ಚೇರ್ಸ್ ಇದೆ. ಇದನ್ನ ಅಡ್ಜಸ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಎಷ್ಟು ಬೇಕೋ ಆ ಥರ ಇದನ್ನ ಅಡ್ಜಸ್ಟ್ ಮಾಡ್ಬೋದು. ಸಾಕಷ್ಟು ಕೆಲವು ಪ್ರಿಲಿಮಿನರಿ ಟೂಲ್ಸ್ಗಳೆಲ್ಲ ಇದ್ದಾವೆ. ಫಾರ್ ಎಕ್ಸಾಂಪಲ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್ ಆ್ಯಂಡ್ ಸೆವೆರಲ್ ಎಕ್ಸ್ಪೆರಿಮೆಂಟ್ಸ್ ಆರ್ ದೇರ್. ಇದೆಲ್ಲ ಸೆಟ್ ಏನಂತಂದರೆ ಇದು ಕ್ಲಾಸ್ ಬೇಸ್ಡ್, ಸಿಲೆಬಸ್ ಬೇಸ್ಡ್ ಎಕ್ವಿಪ್ಮೆಂಟ್, ಸೈನ್ಸ್ ಎಕ್ವಿಪ್ಮೆಂಟ್. ಸೊ ಈ ಸೆಟ್ಸ್ ಇರುತ್ತೆ. ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಟೀಚರ್ಸಿಗೆ ಆ ಸೆಟ್ಟನ್ನು ಯೂಸ್ ಮಾಡಿಕೊಂಡು ವಿಜ್ಞಾನನ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಅದನ್ನು ಪಾಠದಲ್ಲಿ ಹೆಂಗೆ ಯುಟಿಲೈಸ್ ಮಾಡೋದು ಅನ್ನೋ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅನ್ನೋ ಟ್ರೈನಿಂಗನ್ನು ನಾವು ಈ ಲ್ಯಾಬ್ರೇಟ್ರಿಲಿ ಮಾಡ್ತೀವಿ. ಇದು ಬಹಳ ಬಹಳ ಮುಖ್ಯ. ಯಾಕಂದರೆ ಪುಸ್ತಕದಲ್ಲಿ ಓದೋದನ್ನು ಇಲ್ಲಿ ಮಕ್ಕಳು ಅನುಭವಿಸ್ತಾರೆ. ಎಲ್ಲಿ ಅನುಭವಿಸೋಕ್ಕಾಗಲ್ಲೋ, ಎಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲೋ ಅಲ್ಲಿ ನಾವು ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಮಾಡಿದ್ವಿ.
ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಮಾಡಿ ಡೆಮಾನ್ಸ್ಟ್ರೇಷನ್ಸ್ ಮಾಡಿ ತೋರಿಸ್ತೀವಿ. ಆದ್ದರಿಂದ ಪ್ರತಿಯೊಂದು ಪಾಠನೂ ಮಕ್ಕಳು ಏನು ಓದ್ತಾರೋ ಅದನ್ನು ಅವರು ಅನುಭವಿಸಬೇಕು ಅನ್ನೋ ಉದ್ದೇಶದಿಂದ ಈ ಎಕ್ಸ್ಪೀರಿಯನ್ಷಿಯಲ್ ಲ್ಯಾಬ್ರೇಟ್ರಿನ ಸೆಟಪ್ ಮಾಡಿದ್ದೀವಿ. ಸೈನ್ಸ್ ಲ್ಯಾಬ್ರೇಟ್ರಿ ಆದಮೇಲೆ ಇನ್ನೊಂದು ಥರದ ಕ್ಲಾಸ್ ರೂಮನ್ನು ನಾನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದಕ್ಕೆ ನಾವು ಆ್ಯಕ್ಟಿವಿಟಿ ರೂಮ್ ಅಂತ ಕರಿತೀವಿ. ಈ ಆ್ಯಕ್ಟಿವಿಟಿ ರೂಮಲ್ಲಿ ಹೈ ಟೆಕ್ನಾಲಜಿ ಎಕ್ಸ್ಪೀರಿಯನ್ಸನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚಿಂಗಲ್ಲಿ ಹೇಗೆ ಯೂಸ್ ಮಾಡಬೇಕು, ಪ್ರಿಲಿಮಿನರಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರೊಬೋಟಿಕ್ಸನ್ನು ಹೇಗೆ ಮಾಡಬೇಕು, ಓಕೆ, ಅದನ್ನು ಹೆಂಗೆ ಕಲಿಬೇಕು, ಅದನ್ನು ತೊಗೊಂಡು ನಾವು ಮಕ್ಕಳಿಗೆ ಹೆಂಗೆ ಕಲಿಸ್ಬೇಕು ಅನ್ನೋದು ಟ್ರೈನಿಂಗ್. ಅಲ್ಲೂ ನಾವು ಕೊಲಾಬರೇಷನ್ ಮಾಡ್ಕೊಂಡ್ಬಿಟ್ಟು ವಿ ಆರ್ ಡೂಯಿಂಗ್ ದೀಸ್ ಪ್ರೋಗ್ರಾಮ್ಸ್. ನೀವೆಲ್ಲ ನೋಡ್ದಂಗೆ ಬಹಳ ಆಧುನಿಕ ಕ್ಲಾಸ್ ರೂಮ್ ಇದು. ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೂ ಒಂದೊಂದು ಲ್ಯಾಪ್ಟಾಪ್ ಕೊಡ್ತೀವಿ, ಸ್ಮಾರ್ಟ್ ಬೋರ್ಡ್ ಇದಿದೆ, ಪ್ಲಸ್ ಅಟ್ ದ ಸೇಮ್ ಟೈಮ್ ವಿಡಿಯೋ ರೆಕಾರ್ಡಿಂಗ್ ಫೆಸಿಲಿಟಿ ಎಲ್ಲದರಲ್ಲೂ ಇದೆ. ಇದನ್ನು ಕೊಡ್ಬೋದು. ಇದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರೋದು ಇಂಟ್ರೆಸ್ಟಿಂಗು. ಆ್ಯಸ್ ಯು ಕ್ಯಾನ್ ಸಿ, ಇಲ್ಲೊಂದು ಮ್ಯಾಥ್ ವ್ಯಾಲ್ಯೂ ಅನ್ನೋ ಕಂಪ್ನಿ ಜೊತೆ ಕೊಲಾಬ್ರೇಷನ್ ಮಾಡಿ ಮ್ಯಾಥಮೆಟಿಕ್ಸ್ ಮಾಡೆಲ್ಸನ್ನು ಮಾಡಿಟ್ಟಿದ್ದೀವಿ. ಅಂದರೆ ಮ್ಯಾಥಮೆಟಿಕ್ಸ್ ಅನ್ನೋದು ಭಾಳ ಬೋರಿಂಗ್ ಸಬ್ಜೆಕ್ಟ್ ಅಂತ ಮಕ್ಕಳು ತಿಳ್ಕೊತಾರೆ. ಬಟ್ ಮಕ್ಕಳಿಗೆ ನಾವು ಈ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಮ್ಯಾಥಮೆಟಿಕ್ಸನ್ನು ಕಲಿಸಿದ್ರೆ ಅವರಿಗೆ ಭಾಳ ಇಂಟ್ರೆಸ್ಟ್ ಬರ್ತದೆ, ಅವರು ಡೆವಲಪ್ ಆಗ್ತಾರೆ ಅನ್ನೋದು. ಆಮೇಲೆ ಅರ್ಥ ಆಗ್ತದೆ ಮ್ಯಾಥ್ಸ್ ಅಂದರೆ ಏನು, ಮ್ಯಾಥ್ಸ್ ಅಂದರೆ ಬರೀ ನಂಬರು ಅಂತ ಒಂದು ಕನ್ಫ್ಯೂಷನ್ ಅಲ್ಲ, ಅದು ಆ್ಯಕ್ಚುಲಿ ನಿಜ ಜೀವನದಲ್ಲಿ ಉಪಯೋಗ ಆಗ್ತದೋ ಅನ್ನೋದಕ್ಕೆ ಲೈಫ್ ಮಾಡೆಲ್ಸು ಪ್ಲಸ್ ಮ್ಯಾಥಮೆಟಿಕ್ಸ್ ಮಾಡೆಲ್ಸನ್ನು ಇಲ್ಲಿ ನನಗೆ ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ಹೇಗೆ ಮಾಡಬೇಕು, ಅದು ಶಾಲೆಯಲ್ಲಿ ಹೆಂಗೆ ಯೂಟಿಲೈಸ್ ಮಾಡಬೇಕು ಅನ್ನೋ ಟೀಚರ್ಸಿಗೆ ನಾವು ಟ್ರೈನ್ ಮಾಡ್ತಿದ್ದೀವಿ. ಈಗೆಲ್ಲ ನಿಮಗೆ ಗೊತ್ತಿದ್ದಂಗೆ ಸರ್ಕಾರವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಟೀಚರ್ಸನ್ನು ಅನೌನ್ಸ್ ಮಾಡ್ತಾ ಇದೆ. ಆದ್ದರಿಂದ ಭಾಳಷ್ಟು ಟೀಚರ್ಸು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋರು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇಲ್ಲಿ ಇಂಟಿಗ್ರೇಟೆಡ್ ಕೋರ್ಸಲ್ಲಿ ಈ ಟೀಚಿಂಗ್ ಸ್ಕಿಲ್ಸು, ಮಾಡರ್ನ್ ಟೆಕ್ನಾಲಜಿ ಜೊತೆಗೆ ನಾವು ಅವರಿಗೆ ಈ ಫೋಕಸ್ಡ್ ಆಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಟ್ರೈನಿಂಗು ಮಾಡ್ತಾ ಇದ್ದೀವಿ. ಆದ್ದರಿಂದ ಈಗ ಕಾಂಪಿಟೇಟಿವ್ ಎಕ್ಸಾಮಿಂದ ಪಾಸ್ ಆದವರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಉಳಿದ ಟ್ರೈನಿಂಗ್ ಇದ್ದಾಗ ಪ್ರೈವೇಟ್ ಸ್ಕೂಲಲ್ಲೂ ಒಳ್ಳೆ ಜಾಬ್ ಸಿಗ್ಬೋದು. ನಿಮಗೆ ಹೇಳಬೇಕಂತಂದರೆ ನಾವು ಹೋದ ಬ್ಯಾಚಿನಲ್ಲಿ ಸುಮಾರು ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಜಾಬನ್ನು ಕೊಡಿಸಲಾಯಿತು. ಇನ್ಫ್ಯಾಕ್ಟ್ ಇದು ಫಸ್ಟ್ ಟೈಮು ಇಂಡಿಯಾದಲ್ಲಿ. ಯಾವಾಗ ಅಂದರೆ ಸ್ಕೂಲ್ಗಳೇ ಬಂದು ಟೀಚರ್ಸನ್ನು ಇಲ್ಲಿ ಬಂದು ಆರಿಸ್ಕೊಂಡು ಹೋಗ್ತಾರೆ ಅಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಮೋರ್ ದೆನ್ 90% ಪ್ಲೇಸ್ಮೆಂಟ್ ಅಚೀವ್ ಮಾಡಿದ್ದೀವಿ ಫಸ್ಟ್ ಬ್ಯಾಚಲ್ಲೇ, ವಿಚ್ ಈಸ್ ವೆರಿ ಗುಡ್. ಆದ್ದರಿಂದ ನಮಗೇನು ಅನಿಸುತ್ತೆ ಅಂದರೆ ಇಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋ ಆಪರ್ಚುನಿಟಿನೂ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಪ್ರೈವೇಟ್ ಸ್ಕೂಲಲ್ಲೂ ಎಂಗೇಜ್ ನಾವು ಆಗ್ಬೋದು. ಅಲ್ಲಿ ಆಪರ್ಚುನಿಟಿ, ಒಳ್ಳೆ ಸ್ಯಾಲ್ರಿ ಸಿಗ್ತದೆ. ಆ ಎರಡೂ ಆಪರ್ಚುನಿಟಿ ಕ್ರಿಯೇಟ್ ಮಾಡೋಕ್ಕಾಗಿ ಒಂದು ಇಂಟಿಗ್ರೇಟೆಡ್ ಕೋರ್ಸನ್ನು ಈ ಸರ್ತಿ ಮಾಡ್ತಾ ಇದ್ದೀವಿ. ನಮ್ಮ ಪ್ರೊಫೆಸರ್ CNR ರಾವ್ ಹೇಳ್ತಾ ಇರ್ತಾರೆ, ಗ್ರೇಟ್ ಆಂಬಿಯನ್ಸ್ ಕ್ಯಾನ್ ಓನ್ಲಿ ಪ್ರೊಡ್ಯೂಸ್ ಗ್ರೇಟ್ ಎಕ್ಸಲೆನ್ಸ್ ಅಂತ ಹೇಳಿ. ಆ ದೃಷ್ಟಿಯಿಂದ ನಾವು ಒಳ್ಳೆಯ ಒಂದು ಭಾಳ ಅದ್ಭುತವಾದ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಮಾವಿನ ತೋಟದಲ್ಲೇ ಈ ಇನ್ಸ್ಟಿಟ್ಯೂಷನನ್ನು ಮಾಡಿದ್ದೀವಿ. ಸಾಕಷ್ಟು ಹಸಿರನ್ನು ಇಲ್ಲಿ ಬೆಳೆಸಿ ಇಲ್ಲೊಂದು ಪೊಲ್ಯೂಷನ್ ಫ್ರೀ ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದ್ವಿ. ಆದ್ದರಿಂದ ಇಲ್ಲಿ ಆಟ ಆಡೋದು, ಬಂದ ಪಾರ್ಟಿಸಿಪೆಂಟ್ಸಲ್ಲಿಗೆ ಅವರಿಗೆ ಎಂಗೇಜ್ ಮಾಡೋದು, ಎಲ್ಲ ಥರದ ಫೆಸಿಲಿಟಿನನ್ನು ನಾವು ಕ್ರಿಯೇಟ್ ಮಾಡಿ ಅವರು ಬಂದ 3 ತಿಂಗಳ ಅನುಭವ, ಇಲ್ಲಿ 3 ತಿಂಗಳು ನಾವು ಏನು ಟ್ರೈನಿಂಗ್ ಕೊಡ್ತೀವಿ, ಅದು ಅದ್ಭುತವಾದ ಅನುಭವ ಆಗ್ತದೆ. ಅವರ ಜೀವನದಲ್ಲೇ ಒಂದು ಹೊಸ ಹುರುಪು, ಹೊಸ ಉತ್ಸಾಹ ಹಾಗೂ ಹೊಸ ಕಲಿಕೆ ಎಲ್ಲ ಆಗುವಂಥ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡೋಕ್ಕಾಗಿ ನಾವು ಈ ಇನ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ನನ್ನ ರಿಕ್ವೆಸ್ಟ್ ಏನಂತಂದರೆ, ಒಳ್ಳೆ ಟೀಚರ್ ಆಗಬೇಕನ್ನೋರು ಎಲ್ಲರೂ ಬಂದು ಇಲ್ಲಿ ಈ ಅಟ್ಮಾಸ್ಫಿಯರನ್ನು ಸವಿಸಿ ಪ್ಲಸ್ ಜ್ಞಾನವನ್ನು ಪಡ್ಕೊಂಡು ಹೋಗಿ ಮಕ್ಕಳಿಗೆ ಅದ್ಭುತವಾದ ಶಿಕ್ಷಣ ಕೊಡಬೇಕು. ನಮ್ಮ ಎಜುಕೇಷನ್ ಸಿಸ್ಟಮನ್ನೇ ಬದಲಿಸಬೇಕು. ಎಲ್ಲ ಮಾಡಲಿಕ್ಕೆ ಒಂದು ಅವಕಾಶ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಬರ್ರಿ, ಜಾಯ್ನ್ ಆಗಿರಿ, ನಮ್ಮ ಜೊತೆಗೆ ಸೇರಿ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಭಾರತದ ಶಿಕ್ಷಣ ರೀತಿ, ಶಿಕ್ಷಣ ನೀತಿ, ಶಿಕ್ಷಣ ಕೊಡುವ ಪದ್ಧತಿ ಅದನ್ನೆಲ್ಲವನ್ನು ಬದಲಿಸಿ ಮಕ್ಕಳನ್ನ ಗ್ರೇಟ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ಗ್ರೇಟ್ ಸಿಟಿಸನ್ಸ್ ಆಫ್ ದ ವರ್ಲ್ಡ್ ಮಾಡೋಣ. ದಯವಿಟ್ಟು ಇಲ್ಲಿಗೆ ನೀವು ಜಾಯ್ನ್ ಆಗಿರಿ ಅಂತ ನನ್ನ ರಿಕ್ವೆಸ್ಟ್.